ಬಂಡಿಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಶ್ರೀಮತಿ ಎನ್ ಪವಿತ್ರಾ ಸುಬ್ರಹ್ಮಣಿ ಮತ್ತು ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಶ್ವೇತಾ ಚನ್ನಕೇಶವರವರು ಪದಗ್ರಹಣ ಮಾಡಿದರು. ಈ ಸುಸಂದರ್ಭದಲ್ಲಿ ಕಚೇರಿಯ ಪೂಜಾ ಕಾರ್ಯಕ್ರಮವು ನೆರವೇರಿತು ಹಾಗೂ ಸದಸ್ಯರು ಮತ್ತು ಹಿತೈಷಿಗಳೆಲ್ಲರೂ ಪಾಲ್ಗೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದರು. ಬಂಡಿಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಶ್ರೀಮತಿ ಎನ್ ಪವಿತ್ರಾ ಸುಬ್ರಹ್ಮಣಿ ಮತ್ತು ಉಪಾಧ್ಯಕ್ಷೆಯಾಗಿ ಶ್ರೀಮತಿ ಶ್ವೇತಾ ಚನ್ನಕೇಶವರವರು ಪದಗ್ರಹಣ ಮಾಡಿದರು. ಈ ಸುಸಂದರ್ಭದಲ್ಲಿ ಕಚೇರಿಯ ಪೂಜಾ ಕಾರ್ಯಕ್ರಮವು ನೆರವೇರಿತು ಹಾಗೂ ಸದಸ್ಯರು ಮತ್ತು ಹಿತೈಷಿಗಳೆಲ್ಲರೂ ಪಾಲ್ಗೊಂಡು ಪೂಜಾ ಕಾರ್ಯಕ್ರಮದಲ್ಲಿ ಶುಭ ಹಾರೈಸಿದರು. ನೂತನವಾಗಿ ಪದಗ್ರಹಣ ಮಾಡಿದ್ದೀರಾ. ಈ ಸಂದರ್ಭದಲ್ಲಿ ನಮ್ಮ ಬಂಡಿಕೊಡಿಗೆಹಳ್ಳಿ ಪಂಚಾಯತ್ ಜನತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂಡಿಕೊಡಿಗೆಹಳ್ಳಿ ಗ್ರಾಮ ಪಂಚಾಯತಿಗೆ ನಾನು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಸರ್ವ ಸದಸ್ಯರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದ ಬರತಕ್ಕಂಥ ಯಾವುದೇ ಅನುದಾನ ಇರ್ಬೋದು, ಕೆಲಸ ಕಾರ್ಯಗಳು ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನಾನು ನಡ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ. ತಾವು ಒಂದು ಅಧ್ಯಕ್ಷರಾಗಿ ಯಾವುದಕ್ಕೂ ಆದ್ಯತೆ ಕೊಡ್ತೀರಾ? ದಾರಿದೀಪ, ಚರಂಡಿಗಳು, ರಸ್ತೆ, ಶೌಚಾಲಯಗಳು ಇವಕ್ಕೆಲ್ಲ ಆದ್ಯತೆ ಕೊಡ್ತೀನಿ ಅಂತ ಹೇಳ್ತೀನಿ. ಬಡವರಿಗೆ ಮನೆ ಒದಗಿಸ್ಕೊಡೋದು ಹೇಳ್ತೀನಿ. ಒಟ್ಟಾರೆ ಮೂಲಭೂತ ಸೌಕರ್ಯಕ್ಕೆ ಒತ್ತು ಕೊಡ್ತೀರಾ? ಹೌದು ಸರ್. ಉಪಾಧ್ಯಕ್ಷರಾಗಿ ತಾವು ಒಂದು ಪದಗ್ರಹಣೆ ಮಾಡ್ತಾ ಇದ್ದಾರೆ, ಇವತ್ತು ಏನು ಇಷ್ಟಪಡ್ತೀರಾ? ಮೊದಲಿಗೆ ನನ್ನನ್ನು ಉಪಾಧ್ಯಕ್ಷೆಯನ್ನಾಗಿ ಮಾಡಿದ ಎಲ್ಲ ಸದಸ್ಯರುಗಳಿಗೂ ನನ್ನ ನಮಸ್ತೆ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಉಪಾಧ್ಯಕ್ಷರಾಗಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಎಲ್ಲ ಸದಸ್ಯರ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು ತಿಳಿದುಕೊಂಡು ಎಲ್ಲರ ಒಮ್ಮತದಿಂದ ಕೆಲಸ ಮಾಡಿಕೊಡಲು ಇಷ್ಟಪಡುತ್ತೇನೆ. ಹಾಗೂ ನನ್ನ ಸ್ಥಾನಕ್ಕೆ ಯಾವುದೇ ಚ್ಯುತಿ ಬರದಂತೆ ನಡೆದುಕೊಂಡು ನನ್ನ ಸ್ಥಾನನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ. ತಾವು ಇಬ್ಬರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮಹಿಳೆಯಾಗಿದ್ದೀರಾ ಸರ್. ಮಹಿಳೆಯರಿಗೆ ಏನು ಕಾರ್ಯಕ್ರಮ ಹಮ್ಮಿಕೊಂತೀರಾ? ಶೇಕಡ 5% ಮಹಿಳೆಯರಿಗೆ ಏನು ಸೌಲಭ್ಯ ಸಿಗುತ್ತೆ ಅದೆಲ್ಲವೂ ನಾವು ತಲುಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತಿದ್ದೇವೆ. ಮಹಿಳೆಯರಿಗೆ ಶೇಕಡ 5ರಲ್ಲಿ ಈಗ ನೂತನ ಪದಗ್ರಹಣ ಮಾಡಿದ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರ ಬಗ್ಗೆ ಏನು ಹೇಳ್ತೀವಿ ಸರ್? ನಾವೆಲ್ಲ ಒಟ್ಟುಗೂಡಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ. ಅವರು ಸುಗಮವಾಗಿ ಕೆಲಸ ನಿರ್ವಹಿಸೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಸಹಕಾರನ ಕೊಡ್ತೀವಿ. ಮತ್ತು ಯಾವ ಕಾರ್ಯಕ್ಕೆ ಒತ್ತು ಕೊಡ್ತೀವಿ ಸರ್? ಮಾಮೂಲಿ ಪಂಚಾಯತಿಯಲ್ಲಿ ಬರೋದೇನು ಚರಂಡಿ, ನೀರು, ರಸ್ತೆ, ಕಸ ಗುಡಿಸೋದು, ಏನು ಕ್ಲೀನಿಂಗ್ ಇರುತ್ತೋ